ಶುರು ಮಾಡ್ ತೋಡ್ರಿ. ಆಯ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿಲಯ ನಿಯತಿ ಪ್ರದಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿಲಯ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಇಹ ಜಿಹ್ವಾಗ್ರಸುರಂಗನರ್ತಕೀ ಮಮೇಹ ಜಿಹ್ವಾಗ್ರ ಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ. ಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಯತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾವಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ येन विघ्नाः प्रणश्यन्ते सिद्ध्यन्ति शमनोरथाः ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಮನೋರಥಾಃ. श्रीगुरुभ्यो नमः. हरि ओम. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಇಲ್ಲಿ ನಿನ್ನೆ ತಿಳಿದಂತೆ ಶ್ರೀಮದಾಚಾರ್ಯರು ಅಂಧಂತಮಸ್ಸಿಗೆ ಸಾಧನವಾದದ್ದು ದ್ವೇಷ. ಇಂತಹ ದ್ವೇಷ ಇದು ಅಂಧಂತಮಸ್ಸಿಗೆ ಹೋದ ಮೇಲೆಯೂ ಕೂಡ ಅದು ಅಂಧಂತಮಸ್ಸಿನೊಳಗೂ ಆ ಅಂಧಂತಮಸ್ಸಿನೊಳಗೆ ಬಿದ್ದಂತವರಲ್ಲಿ ಆ ದ್ವೇಷ ಎಂಬುದು ಇದ್ದೇ ಇರ್ತದೆ. ಆ ದ್ವೇಷ ಅಂದ್ರೆ
ಪೂರ್ಣ ದುಃಖಾತ್ಮಕವಾದದ್ದು, ದುಃಖ ಸ್ವರೂಪವಾದದ್ದು. ದ್ವೇಷ ಅಂದ್ರೆ ದುಃಖ ರೂಪವಾದದ್ದು. ದುಃಖವನ್ನು ಪಡ್ತಾನೆ ಆ ದ್ವೇಷವನ್ನ ಮಾಡ್ತಾ ಇರೋದು. ಆ ರೀತಿಯಾಗಿ ಒಂದು ಅಂಧಂತಮಸ್ಸಿನೊಳಗೆ ಇರ್ತಾರೆ. ಹೀಗಾಗಿ ಅದು ಅಂಧಂತಮಸ್ಸಿಗೆ ಸಾಧನವಾದರೂ ಕೂಡ ಕೇವಲ ಅದರ ಒಂದು ಕೆಲಸ ಅಂಧಂತಮಸ್ಸನ್ನ ಕೊಡುವುದು ಅಷ್ಟೇ ಅಲ್ಲ, ಅಂಧಂತಮಸ್ಸನ್ನು ಕೊಟ್ಟಾದ ಮೇಲೆಯೂ ಕೂಡ ಅಲ್ಲಿ ದುಃಖ ಸ್ವರೂಪವಾಗಿ ಇದ್ದೇ ಇರ್ತದೆ ಅಂತ ಶ್ರೀಮದಾಚಾರ್ಯರನ್ನ ತಿಳಿಸಿಕೊಟ್ರು. ಹಾಗಾದರೆ ಮುಂದಿನ ಶ್ಲೋಕದಲ್ಲಿ ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ, ದ್ವೇಷ ಅಂತ ಅಂಧಂತಮಸ್ಸಿಗೆ ಸಾಧನವಾದ ದ್ವೇಷ ಅಂತಂದ್ರಲ್ಲ, ಆ ದ್ವೇಷ ಅಂದ್ರೆ ಯಾವುದವು, ಯಾವ ರೀತಿಯಾಗಿ ದ್ವೇಷ ಮಾಡಿದಾಗ ಅಂಧಂತಮಸ್ಸಾಗ್ತದೆ ಅಂತ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾರೆ. 111ನೆಯ ಶ್ಲೋಕ. ಈ 111 ಮತ್ತು 112ನೇ 2 ಶ್ಲೋಕಗಳಲ್ಲಿಯೂ ಕೂಡ ದ್ವೇಷಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ನವವಿಧವಾದಂತಹ ದ್ವೇಷ, 9 ರೀತಿಯಾದಂತಹ ದ್ವೇಷಗಳನ್ನ ತಿಳಿಸಿಕೊಡ್ತಾರೆ. 111ನೇ ಶ್ಲೋಕ. ಜೀವಾಭೇದೋ ನಿರ್ಗುಣತ್ವಂ ಜೀವಾಭೇದೋ ನಿರ್ಗುಣತ್ವಂ ಅಪೂರ್ಣ ಗುಣತಾ ತಥಾ ಅಪೂರ್ಣ ಗುಣತಾ ತಥಾ ಸಾಮ್ಯಾಧಿಕ್ಯೇತದನ್ಯೇಷಾಂ 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 ತದಾ ಇಲ್ಲ ತದನ್ಯೇಷಾಂ ತದನ್ಯೇಷಾಂ ಭೇದಸ್ತದ್ಗತ ಏವ ಚ ವೇದಸ್ತದ್ಗತ ಏವ ಚ ಜೀವಾಭೇದೋ ನಿರ್ಗುಣತ್ವಂ ಅಪೂರ್ಣ ಗುಣತಾ ತಥಾ ಸಾಮ್ಯಾಧಿಕ್ಯೇತದನ್ಯೇಷಾಂ ಭೇದಸ್ತದ್ಗತ ಏವ ಚ ಎಂಬುದಾಗಿ 111ನೆಯ ಶ್ಲೋಕ. ಪದವಿಭಾಗ. ಜೀವಾಭೇದಃ ನಿರ್ಗುಣತ್ವಂ ಅಪೂರ್ಣ ಗುಣತಾ ತಥಾ ಸಾಮ್ಯಾಧಿಕ್ಯ ಒಂದೇ ಶಬ್ದ ಇದು. ಸಾಮ್ಯಾಧಿಕ್ಯೆ ತತ್ ಅನ್ಯೇಷಾಂ ಭೇದಃ ತದ್ಗತಃ ಏವ ಚ ಎಂಬುದಾಗಿ ಪದವಿಭಾಗ. ಯಾವುದು ದ್ವೇಷ ಅಂತಂದ್ರೆ ತಿಳಿಸ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ 6 ದ್ವೇಷಗಳನ್ನ ತಿಳಿಸ್ತಾರೆ. ಮುಂದಿನ ಶ್ಲೋಕದಲ್ಲಿ 3 ದ್ವೇಷಗಳನ್ನ ತಿಳಿಸ್ತಾರೆ. ಮೊದಲನೇದಾದಂತಹದ್ದು ಜೀವಾಭೇದ. ಏನು ದ್ವೇಷ ಅಂದ್ರೆ ಜೀವಾಭೇದ, ಜೀವನಿಗೂ ಭಗವಂತನಿಗೂ ಅಭೇದವನ್ನ ತಿಳಿದುಕೊಳ್ಳುವುದು. ದೇವರು ನಾನು ಒಂದೇ ಅಂತ ಏನು ತಿಳಿದುಕೊಳ್ಳೋದಿದೆಯಲ್ಲ, ಈ ಜೀವಾಭೇದ, ಜೀವರಿಗೂ ಮತ್ತು ಭಗವಂತನಿಗೂ ಅಭೇದ ಅಂತ ತಿಳಿದುಕೊಳ್ಳೋದು, ಅದು ಭಗವಂತನ ದ್ವೇಷ ಮಾಡಿದಂತೆ, ಅದು ದ್ವೇಷ. ಇದು ಅಂಧಂತಮಸ್ಸಿಗೆ ಸಾಧನವಾದದ್ದು. ಭಗವಂತ ದೇವರು ನಾನು ಒಂದೇ ಅಂತ ತಿಳಿದುಕೊಳ್ಳೋದು ದ್ವೇಷ. ಅದು ಅಂತಹದ್ದನ್ನ ಅಂಧಂತಮಸ್ಸಿಗೆ ಸಾಧನವಾಗ್ತದೆ ಅದು ಅಂಥದ್ದು. ಜೀವೈಹಿ ಅಭೇದ. ನೋಡಿ ಇಲ್ಲಿ ಶ್ಲೋಕದಲ್ಲಿ ಜೀವಾಭೇದ, ಜೀವರಿಗೂ ಭಗವಂತನಿಗೂ ಇರುವಂತಹ ಅಭೇದ, ಇದು ದ್ವೇಷ ಅಂತ ಅನಿಸ್ತದೆ. ಆದ್ರೆ ಕೇವಲ ಜೀವರಿ ತಿಳಿದುಕೊಳ್ಳುವುದು, ಅದನ್ನ ಟಿಪ್ಪಣಿಕಾರ ಬರೀತಾರೆ. ಬರೀ ಜೀವಾಭೇದ ಅಂತ ಅಷ್ಟೇ ತಿಳಿದುಕೊಳ್ಳುವುದಲ್ಲ, ಜೀವಾಭೇದ ತೇನ ತಜ್ಞಾನಂ ಉಪಲಕ್ಷ್ಯತೆ, ಅದರ ಜ್ಞಾನವನ್ನ ಇಟ್ಕೊಳ್ಬೇಕು. ಜೀವಾಭೇದನೆ ಇದು ದ್ವೇಷ ಅಲ್ಲ, ಜೀವಾಭೇದ ಜ್ಞಾನ. ಜೀವನಿಗೂ ಭಗವಂತನಿಗೂ ಅಭೇದ ಅಂತ ತಿಳಿದುಕೊಳ್ಳೋದೇನಿದೆಯಲ್ಲ, ಅದು ದ್ವೇಷ ಅಂತ ಅರ್ಥ. ಹೀಗೆ ಮುಂದೆಲ್ಲ ಕಡೆಗೂ ಅದೇ ರೀತಿ ಇಟ್ಟುಕೊಳ್ಬೇಕು. ಅದನ್ನ ತಿಳಿದುಕೊಳ್ಳುವುದು ದ್ವೇಷ ಅಂತ ಅರ್ಥ. ಜೀವಾಭೇದನೇ ದ್ವೇಷ ಅಲ್ಲ, ಜೀವಾಭೇದ ಜ್ಞಾನ. ಜೀವರಿಗೂ ಅಭೇದವನ್ನ, ಭಗವಂತನಿಗೂ ಅಭೇದವನ್ನ ತಿಳಿದುಕೊಳ್ಳೋದೇನಿದೆಯಲ್ಲ, ಅದನ್ನ ದ್ವೇಷ ಅಂತ ಕರೆದದ್ದು. ಇದು ಒಂದನೇದ್ದು.
ಇನ್ನು ಎರಡನೆಯದ್ದು ನಿರ್ಗುಣತ್ವಂ. ಭಗವಂತನಿಗೆ ಯಾವ ಗುಣವೂ ಇಲ್ಲ, ದೇವರಿಗೆ ಯಾವ ಗುಣಗಳು ಇಲ್ಲ, ನಿರ್ಗುಣ ಭಗವಂತ ಅಂತ ತಿಳಿದುಕೊಳ್ಳೋದು, ಇದು ದ್ವೇಷ. ಬರೀ ನಿರ್ಗುಣತ್ವ ಎಂಬುದು ದ್ವೇಷ ಅಲ್ಲ, ನಿರ್ಗುಣತ್ವವನ್ನ ತಿಳಿದುಕೊಳ್ಳೋದು. ಭಗವಂತನಿಗೆ ಭಗವಂತನಿಗೆ ತತ್ವ ಇದೆ, ಭಗವಂತನಿಗೆ ಯಾವ ಗುಣಗಳು ಇಲ್ಲ ಅಂತ ತಿಳಿದುಕೊಳ್ಳೋದೇನಿಲ್ಲ, ಅದು ಒಂದು ತರಹದ ದ್ವೇಷ ಮಾಡಿದಂತೆ. ಇನ್ನು ಮೂರನೆಯದ್ದು ಅಪೂರ್ಣ ಗುಣತ. ಗುಣ ಇವೆ, ಪೂರ್ಣ ಗುಣಗಳಿಲ್ಲ ಅಂತ ತಿಳಿದುಕೊಳ್ಳೋ ಕೆಲವು ಜನ ಹಾಗೆ ತಿಳಿದುಕೊಳ್ತಾರೆ, ಅದು ಒಂದು ದ್ವೇಷ ಮಾಡಿದಂತೇನೆ. ಅಪೂರ್ಣ ಗುಣತ, ಭಗವಂತನಿಗೆ ಪೂರ್ಣವಾದಂತಹ ಗುಣಗಳು ಇಲ್ಲ ಅಂತ ತಿಳಿದುಕೊಳ್ಳೋದೇನಿದೆಯಲ್ಲ, ಇದು ಒಂದು ತರಹದ ದ್ವೇಷ, ಇದು ಮೂರನೆಯ ದ್ವೇಷ. ಇನ್ನು ಸಾಮ್ಯಾಧಿಕ್ಯ ಅಂತ ಇದೆ. ಇಲ್ಲಿ ಎರಡು ದ್ವೇಷಗಳನ್ನು ಹೇಳ್ತಾ ಇದ್ದಾರೆ. ಈ ಮೂರಾಯ್ತು: ಜೀವಾಭೇದ, ನಿರ್ಗುಣತ್ವ, ಅಪೂರ್ಣ ಗುಣತ, ಮೂರು. ನಾಲ್ಕನೆಯದು ಐದನೇದ್ದು ಸಾಮ್ಯಾಧಿಕ್ಯ, ಸಾಮ್ಯ ಮತ್ತು ಆಧಿಕ್ಯ. ಭಗವಂತನಿಗೂ ಟಿಪ್ಪಣಿಕಾರ ಬರೀತಾರೆ, ತಸ್ಯ ಹರೇಹೇ ಅನ್ಯೇಷಾಂ ಬ್ರಹ್ಮಾದೀನಾಂ ಸಾಮ್ಯಂ ಆಧಿಕ್ಯಂಚ. ಆ ಭಗವಂತನಿಗೂ ಮತ್ತು ಬ್ರಹ್ಮಾದಿ ಎಲ್ಲ ಜೀವರಿಗೂ ಸಾಮ್ಯ ಇದೆ. ಭಗವಂತ ಬ್ರಹ್ಮದೇವರು, ಬ್ರಹ್ಮದೇವರನ್ನು ಹಿಡಿದುಕೊಂಡು ಅನೇಕ ದೇವತೆಗಳಿರ್ಬೋದು, ಬೇರೆ ಜೀವರಾಶಿಗಳಿಗೆ ಜೀವರಿಗೆ ಭಗವಂತ ಆ ಜೀವರು ಒಂದೇ, ಸಮಾನ ಸಾಮ್ಯವನ್ನ ಹೇಳೋದು, ಸಾಮ್ಯವನ್ನು ತಿಳಿದುಕೊಳ್ಳೋದು. ಭಗವಂತನಿಗೆ ಎಷ್ಟು ಶಕ್ತಿ ಇದೆ, ಹಂಗೆ ಬ್ರಹ್ಮದೇವ್ರಿಗೆ ಅಷ್ಟೇ ಶಕ್ತಿ ಇದೆ ರೀ. ಭಗವಂತನಿಗೆ ಶಕ್ತಿ ಇದೆ, ರುದ್ರದೇವ್ರಿಗೆ ಅಷ್ಟೇ ಶಕ್ತಿ ಇದೆ. ವಿಷ್ಣುವಿಗೂ ಅಷ್ಟೇ ಶಕ್ತಿ ಇದೆ, ರುದ್ರದೇವ್ರಿಗೆ ಅಷ್ಟೇ ಶಕ್ತಿ ಇದೆ. ಜ್ಞಾನ ಅಷ್ಟೇ ಇದೆ. ಹೀಗೆ ಒಂದು ಎಲ್ಲ ರೀತಿಯಿಂದ ಸಾಮ್ಯವನ್ನ ತಿಳಿದುಕೊಳ್ಳೋದೇನಿದೆಯಲ್ಲ, ಇದು ಒಂದು ಭಗವಂತನ ದ್ವೇಷ ಮಾಡಿದಂತೆ. ಇದು ನಾಲ್ಕನೆಯ ದ್ವೇಷ. ನೋಡಿ, ಸಾಮ್ಯವನ್ನು ತಿಳಿದುಕೊಂಡ್ರೇನೆ ದ್ವೇಷ ಅಂತ ಆಗಬೇಕಾದ್ರೆ, ಇವನಿಗಿಂತಲೂ ಈ ಬ್ರಹ್ಮಾದಿ ದೇವತೆಗಳು ಉತ್ತಮರು, ವಿಷ್ಣುವಿನಿಗಿಂತಲೂ ಭಗವಂತನಿಗಿಂತಲೂ ಬ್ರಹ್ಮದೇವರು ಉತ್ತಮರು, ದೊಡ್ಡವರು, ರುದ್ರದೇವರು ಉತ್ತಮರು, ದೊಡ್ಡವರು ಅಂತ ಹೀಗೆ ತಿಳಿದುಕೊಂಡ್ರೆ ಅದು ಒಂದು ಮಹಾದ್ವೇಷವೇ. ಇದು ಐದನೇ ದ್ವೇಷ. ಸಾಮ್ಯವನ್ನ ತಿಳಿದುಕೊಳ್ಳೋದು, ಆಧಿಕ್ಯವನ್ನ ತಿಳಿದುಕೊಳ್ಳೋದು, ಭಗವಂತನಿಗಿಂತಲೂ ಮತ್ತೊಬ್ಬರು ಅಧಿಕರಿದ್ದಾರೆ ಅಂತ ತಿಳಿದುಕೊಳ್ಳೋದೇನಿದೆಯಲ್ಲ, ಇದು ಒಂದು ದ್ವೇಷ ಮಾಡಿದಂತೆ, ಇದು ಒಂದು ದ್ವೇಷ. ನೀಚಸ್ಯ ಸಮಸ್ಯವ ಅಧಿಕತ್ವೇನ ಜ್ಞಾನಂ ಅನ್ಯೇಷಾಂ ಹರೇಹೇ ಸಕಾಶಾತ್ ಆಧಿಕ್ಯಂ ವಾ. ನೀಚನಾದಂತಹ ವ್ಯಕ್ತಿಯ ಜೊತೆಗೆ ಭಗವಂತನಿಗೆ ಸಾಮ್ಯವನ್ನು ಹೇಳೋದು, ಅಥವಾ ಸಮಸ್ಯವ, ನೀಚನಾದಂತಹ ಅಥವಾ ಸಮಾನರಾದಂಥವರ ಒಂದು ಸಾಮ್ಯವನ್ನು ಹೇಳೋದು, ಆಧಿಕ್ಯವನ್ನು ಹೇಳೋದು, ಹೀಗೆ ಇದರ ಒಂದು ಜ್ಞಾನ, ಆಧಿಕ್ಯವನ್ನು ತಿಳಿದುಕೊಳ್ಳೋದು, ಸಾಮ್ಯವನ್ನು ತಿಳಿದುಕೊಳ್ಳೋದು, ಇದು ದ್ವೇಷಗಳು ಅಂತ ತಿಳಿಸಿಕೊಡ್ತಾರೆ. ಇನ್ನು ಆರನೆಯದ್ದು ಸಾಮ್ಯಾಧಿಕ್ಯೆ ತದನ್ಯೇಷಾಂ ಸಾಮ್ಯಾಧಿಕ್ಯೆ. ಭಗವಂತನಿಂದ ಅನ್ಯರಾದಂಥವ್ರ ಜೊತೆಗೆ ಸಾಮ್ಯಾಧಿಕ್ಯ, ಅಲ್ಲಿ ಮುಗಿದೋಯ್ತು. ಮುಂದಿಂದು ಭೇದಸ್ತದ್ಗತ ಏವಚ. ಆರನೆಯ ದ್ವೇಷ ತದ್ಗತಃ ಭೇದ. ಭಗವಂತನಲ್ಲಿ ಭೇದವನ್ನ ಕಾಣೋದು. ಭಗವಂತನಲ್ಲಿ ಭೇದವನ್ನ ಕಾಣೋದು ಅಂತಂದ್ರೆ ತದ್ ಅವಯವಗತ ತದ್ ಅವತಾರಗತೋವಾ ಭೇದ. ಅಂದ್ರೆ ಭೇದ ಅಂದ್ರೆ ಭೇದ ಅಂತಲ್ಲ, ಇದು ದ್ವೇಷ ಅಲ್ಲ, ಭೇದ ಜ್ಞಾನ. ಭೇದ ಅಂತ ಭೇದವನ್ನ ತಿಳಿದುಕೊಳ್ಳೋದೇನಿದೆಯಲ್ಲ, ಆ ತಿಳುವಳಿಕೆ, ಅದು ದ್ವೇಷ. ಭಗವಂತನ ಅವಯವಗಳಲ್ಲಿ ಭಗವಂತನ ಈ ಕೈ ಬೇರೆ, ಭಗವಂತನ ಈ ಕೈ ಬೇರೆ, ಭಗವಂತನ ಕಣ್ಣು ಬೇರೆ, ಭಗವಂತನ ಕೈ ಬೇರೆ, ಹೀಗೆ ಭಗವಂತನ ಕಾಲ ಬೇರೆ, ಭಗವಂತನ ಕೈ ಬೇರೆ, ಭಗವಂತನ ಕಿವಿ ಬೇರೆ. ಹೀಗೆ ನಮ್ಮ ಮನುಷ್ಯರಲ್ಲಿ, ನಮ್ಮಲ್ಲಿ ಹೇಗೆ ನಮ್ಮ ಅನೇಕ ಜೀವರಾಶಿಗಳಲ್ಲಿ, ಪ್ರಾಣಿಗಳಲ್ಲಿ ಭೇದ ಇದೆ. ನಮ್ದು ಕೈ ಬೇರೆ, ಕೈಗಳಲ್ಲಿ ಎಡಗೈ ಬೇರೆ, ಬಲಗೈ ಬೇರೆ, ಈ ಕೈಗಳಲ್ಲಿ ಎಲ್ಲ ಅಂಗಾಂಗಗಳಲ್ಲಿಯೂ ಕೂಡ ಅವಯವಗಳಲ್ಲಿ ಭೇದ ಇದೆ. ಹಾಗೆ ಭಗವಂತನಲ್ಲಿಯೂ ಇದೆ ಅಂತ ತಿಳಿದುಕೊಳ್ಳಬಾರದು. ಭಗವಂತನಲ್ಲಿ ಇರ್ತಕ್ಕಂತಹ ಅವಯವಗಳಲ್ಲಿ ಯಾವ ಭೇದ ಇಲ್ಲ. ಅಂದ್ರೆ ಭೇದ ಇಲ್ಲ ಅಂದ್ರೆ ಭಗವಂತನ ಒಂದೊಂದು ಅವಯವಗಳು ಕೂಡ ಎಲ್ಲ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಮರ್ಥವಾದವುಗಳು, ಎಲ್ಲವೂ ಅಷ್ಟು ಅಭಿನ್ನವಾದದ್ದು ಅಂತ ತಿಳಿದುಕೊಳ್ಳಬೇಕು. ಕೈಯಿಂದ ಮಾಡುವ ಕೆಲಸ ಕಾಲಿಂದ ಮಾಡಬಹುದು, ಕಣ್ಣಿಂದ ಮಾಡಬಹುದು, ಕೂದಲಿನಿಂದ ಮಾಡಬಹುದು, ಹೀಗೆ
ಎಲ್ಲ ಅವಯವಗಳಿಂದಲೂ ಕೂಡ ಎಲ್ಲ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅಷ್ಟೇ ಶಕ್ತಿ ಎಲ್ಲದರಲ್ಲಿಯೂ ಭಗವಂತನಿಗಿದೆ. ಅದಕ್ಕಾಗಿ ತದ್ಗತಃ ಭೇದ ಅಂದ್ರೆ ಅವಯವಗತ ಭೇದ, ಅವಯವಗಳಲ್ಲಿ ಭೇದ ಇದೆ ಅಂತ ತಿಳಿದುಕೊಳ್ಳೋದೇನಿದೆಯಲ್ಲ ಆ ಭೇದ ಜ್ಞಾನ ಇದು ದ್ವೇಷ ಅಂತ ಅರ್ಥ. ಮತ್ತೊಂದು ಇದ್ರೊಳಗೇನೆ ತದ್ಗತ ಭೇದ ಎಂಬುದಕ್ಕೆ ತದ ಅವತಾರಗತ ಭೇದ, ಅವತಾರಗಳಲ್ಲಿ ಭೇದವನ್ನ ತಿಳಿದುಕೊಳ್ಳುವುದು ಅದು ಒಂದು ದ್ವೇಷವೇ. ಕೃಷ್ಣಾವತಾರ ಬೇರೆ, ರಾಮಾವತಾರ ಬೇರೆ, ಆ ರೂಪಕ್ಕೂ ಈ ರೂಪಕ್ಕೂ ರೂಪಗಳು ಬೇರೆ. ರೂಪಗಳು ಬೇರೆ ಅಂದ್ರೆ ವ್ಯಕ್ತಿ ಅಲ್ಲಿರ್ತಕ್ಕಂತಹ ಪರಮಾತ್ಮ ಬೇರೆ ಅಂತ ಅರ್ಥ ಅಲ್ಲ. ಅವತಾರಗಳನ್ನ ಭಗವಂತ ಮಾಡಿದ್ದು, ಹಾಗಾಗಿ ಆ ರೂಪಕ್ಕೆ ಆ ಒಂದು ರೂಪಕ್ಕೆ ಎಷ್ಟು ಶಕ್ತಿ ಇದೆಯೋ ಅದೇ ಅಷ್ಟೇ ಸಮಾನವಾದದ್ದು, ಏನೂ ವ್ಯತ್ಯಾಸ ಇಲ್ಲ, ಕಿಂಚಿತ್ತೂ ವ್ಯತ್ಯಾಸ ಇಲ್ಲ. ಅದು ರೂಪಗಳು ಮಾತ್ರ ಅನಂತ ರೂಪಗಳನ್ನು ಭಗವಂತ ಧಾರಣೆ ಮಾಡಿದ್ದೇ ಹೊರತು ಅದು ಬೇರೆ ಇದು ಬೇರೆ ಅಂತ ಸರ್ವಥಾ ತಿಳಿದುಕೊಳ್ಳಬಾರದು. ಹೀಗಾಗಿ ಭೇದಸ್ತದ್ಗತ ಏವಚ ಅಂತ ಈ ರೀತಿ ತದ್ಗತಃ ಭೇದ, ಆ ಭಗವಂತನಲ್ಲಿ ಅವಯವಗಳಲ್ಲಿ ಭೇದ, ಭಗವಂತನ ಅವತಾರಗಳಲ್ಲಿ ಭೇದವನ್ನ ತಿಳಿದುಕೊಳ್ಳುವುದು ಭೇದ ಜ್ಞಾನ, ಇದು ಕೂಡ ಒಂದು ದ್ವೇಷ. ಇದು 6ನೆಯ ದ್ವೇಷ ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಇನ್ನು 3 ದ್ವೇಷಗಳನ್ನ ತಿಳಿಸಿಕೊಡ್ತಾರೆ. 112ನೇ ಶ್ಲೋಕ. ಪ್ರಾದುರ್ಭಾವ ವಿಪರ್ಯಾಸಃ ಪ್ರಾದುರ್ಭಾವ ವಿಪರ್ಯಾಸಃ ದ್ವೇಷ ಏವ ಚ ತದ್ಭಕ್ತ ದ್ವೇಷ ಏವ ಚ ತತ್ಪ್ರಮಾಣಸ್ಯ ನಿಂದಾ ಚ ತತ್ಪ್ರಮಾಣಸ್ಯ ನಿಂದಾ ಚ ದ್ವೇಷ ಏತೇಖಿಲಾ ಮತಾಃ ದ್ವೇಷ ಏತೇ ಕಿಲ ಮತಾಃ. ಪ್ರಾದುರ್ಭಾವ ವಿಪರ್ಯಾಸ ತದ್ವೇಷ ಏವ ಚ ತತ್ಪ್ರಮಾಣಸ್ಯ ನಿಂದಾ ಚ ದ್ವೇಷ ಏತೇಖಿಲಾ ಮತಾಃ ಎಂಬುದಾಗಿ 112ನೆಯ ಶ್ಲೋಕ. ಪದವಿಭಾಗ. ಪ್ರಾದುರ್ಭಾವ ವಿಪರ್ಯಾಸಃ ತದ್ಭಕ್ತದ್ವೇಷಃ ಏವ ಚ ತತ್ಪ್ರಮಾಣಸ್ಯ ನಿಂದಾ ಚ ದ್ವೇಷಾಃ ಏತೆ ಅಖಿಲಾಃ ಮತಾಃ ಎಂಬುದಾಗಿ ಪದವಿಭಾಗ. 7ನೆಯ ದ್ವೇಷ ಯಾವುದು ಅಂದ್ರೆ ಪ್ರಾದುರ್ಭಾವ ವಿಪರ್ಯಾಸಃ ಅಂತ ಹೇಳ್ತಾರೆ. ಪ್ರಾದುರ್ಭಾವ ವಿಪರ್ಯಾಸ ಅಂದ್ರೆ ಪ್ರಾದುರ್ಭಾವ ಅಂದ್ರೆ ಭಗವಂತನ ಅವತಾರಗಳು, ಅವತಾರ ಮಾಡೋದು, ಭಗವಂತ ಅವತಾರ ಮಾಡಿದ್ದು. ಪ್ರಾದುರ್ಭಾವ ವಿಪರ್ಯಾಸಃ, ಭಗವಂತ ನೋಡಿ, ಭಗವಂತ ತಾನು ಕೃಷ್ಣಾವತಾರವನ್ನ ತಾಳಿದ್ದು, ರಾಮಾವತಾರವನ್ನು, ಮತ್ಸ್ಯಾವತಾರ, ಕೂರ್ಮಾವತಾರ, ಹೀಗೆ ಅನೇಕ ಅನಂತ ಅವತಾರಗಳನ್ನು ಭಗವಂತ ತಾಳಿದ್ದಾನೆ. ಅದರೊಳಗೆ ಇವುಗಳನ್ನ ಯಾವುದು ಅವತಾರಗಳಿವೆಯೋ ಅವುಗಳನ್ನ ಅವತಾರ ಅಂತ ತಿಳಿದುಕೊಳ್ಳಬೇಕಷ್ಟೇ. ಅದನ್ನ ಬಿಟ್ಟು ಪ್ರಾದುರ್ಭಾವ ವಿಪರ್ಯಾಸ ಅಂದ್ರೆ ಅದರ ಜ್ಞಾನ ಅಂತ ಅರ್ಥ. ಅವತಾರಗಳ ಅಲ್ಲದೆ ಇದ್ದದ್ದನ್ನ ತಿಳಿದುಕೊಳ್ಳೋದು. ಯಾವುದೋ ಒಬ್ಬ ವ್ಯಕ್ತಿಯನ್ನ ಭಗವಂತನ ದೇವರ ಅವತಾರಿ ಅಂತ ಅನ್ನೋದು, ಹಾಗೆ ತಿಳಿದುಕೊಳ್ಳೋದು, ಹಾಗೆ ಅನ್ನೋದು ತಿಳಿದುಕೊಳ್ಳೋದಾಗಲಿ ಎಲ್ಲವೂ ಕೂಡ ಅದು ದ್ವೇಷ ಮಾಡಿದಂತೆ. ಯಾವುದು ಭಗವಂತನ ಅವತಾರವೋ ಅದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಭಗವಂತನ ಅವತಾರ ಅಲ್ಲದೆ ಇದ್ದುದನ್ನ ಭಗವಂತನ ಅವತಾರ ಅಂತ ಹೇಳಬಾರದು. ಪ್ರಾದುರ್ಭಾವ ವಿಪರ್ಯಾಸ ಎಂಬುದಕ್ಕೆ ಅರ್ಥ ಬರೀತಾರೆ ಅವತಾರಸ್ಯ ಅನವತಾರತ್ವ ಜ್ಞಾನಂ. ಅವತಾರ, ಯಾವುದು ಅವತಾರ ಇದೆಯೋ ನೋಡಿ, 2 ಅಷ್ಟೇ ಅಲ್ಲ, ಯಾವುದು ಅವತಾರ ಇದೆಯೋ ಅದನ್ನ ಅವತಾರ ಅಂತ ತಿಳಿದುಕೊಳ್ಳಬೇಕು. ಕೃಷ್ಣ ಅವತಾರ ಇದೆ, ಇದು ಭಗವಂತನ ಅವತಾರ ಅಂತ ತಿಳಿದುಕೊಳ್ಳಬೇಕು. ಎಲ್ಲ ಭಗವಂತನ ಅವತಾರ ಅಲ್ಲ ಅಂತ ತಿಳಿದುಕೊಂಡ್ರು ಅದು ಒಂದು ದ್ವೇಷನೆ. ಪ್ರಸಿದ್ಧ ಕೃಷ್ಣಾವತಾರ, ಇನ್ನು ಅನಂತ ರೂಪಗಳಿವೆ, ಯಾವುದೋ ಒಂದು ರೂಪ ಇದೆ, ಭಗವಂತನ ಅವತಾರ ಇದೆ, ಅದು ಭಗವಂತನ ಅವತಾರ ಅಲ್ಲ ಅಂತ ತಿಳಿದುಕೊಂಡ್ರೆ ಅದು ದ್ವೇಷವೇ.
ಇನ್ನು ಯಾವುದು ಭಗವಂತನ ಅವತಾರ ಅಲ್ಲವೋ ಅದನ್ನು ಅವತಾರ ಅಂತ ತಿಳಿದುಕೊಳ್ಳೋದು. ಅನವತಾರಸ್ಯ ಅವತಾರತ್ವ ಜ್ಞಾನಂ. ಯಾವುದು ಅವತಾರವಲ್ಲ, ಭಗವಂತನ ಅವತಾರವಲ್ಲವೋ ಅದನ್ನು ಅವತಾರ ಅಂತ ತಿಳಿದುಕೊಳ್ಳೋದೇನಿದೆಯಲ್ಲ ಅದು ಕೂಡ ಒಂದು ಇದು 7ನೆಯ ದ್ವೇಷ. ಪ್ರಾದುರ್ಭಾವ ವಿಪರ್ಯಾಸ ಈ 2 ತರಹದ್ದು. ಈ ರೀತಿಯಾದಂತ ಪ್ರಾದುರ್ಭಾವದ ವ್ಯತ್ಯಾಸ, ವಿಪರ್ಯಾಸ ಅಂದ್ರೆ ವಿಪರೀತವಾಗಿ ತಿಳಿದುಕೊಳ್ಳೋದು. ಪ್ರಾದುರ್ಭಾವವನ್ನ ವಿಪರೀತವಾಗಿ ತಿಳಿದುಕೊಳ್ಳೋದು ಅಂದ್ರೆ 2 ತರಹ. ಅವತಾರ ಇದ್ದುದನ್ನ ಅವತಾರ ಅಲ್ಲ ಅಂತ ಅನ್ನೋದು, ಅವತಾರ ಇಲ್ಲದೆ ಇದ್ದುದನ್ನ ಅವತಾರ ಅಂತ ಅನ್ನೋದು. ಹೀಗೆ ಇದು ಕೂಡ ಒಂದು ದ್ವೇಷ ಅಂತ ಆಗ್ತದೆ. ಇದು 7ನೆಯ ದ್ವೇಷ. ಇನ್ನು 8ನೆಯದ್ದು ತದ್ಭಕ್ತ ದ್ವೇಷ ಏವಚ. ಇನ್ನು ಭಗವಂತನ ಭಕ್ತರು ಅಂತ ಯಾರಿದ್ದಾರೋ ಅಂತಹ ಭಗವದ್ಭಕ್ತರ ತದ್ಭಕ್ತಾನಾಂ ಹರಿಭಕ್ತಾನಾಂ ದ್ವೇಷ ವಿರೋಧ. ಭಗವಂತನ ಭಕ್ತರು ಯಾರಿದ್ದಾರೋ ಅಂಥವರ ವಿರೋಧವನ್ನ ಮಾಡೋದು, ಅವರ ದ್ರೋಹವನ್ನ ಮಾಡೋದು. ಹರಿಭಕ್ತರ ಯಾರು ಭಕ್ತರಿದ್ದಾರೋ ಅಂಥವರ ವಿರೋಧವನ್ನ ಮಾಡೋದೇನಿದೆಯಲ್ಲ ಇದು ಕೂಡ ಒಂದು ದ್ವೇಷ. ಅದು ಒಂದು ದ್ವೇಷದೊಳಗೆ ಸೇರಿಕೊಳ್ಳುತ್ತದೆ. ತದ್ಭಕ್ತ ದ್ವೇಷ ಏವಚ. ಇದು 8ನೆಯದ್ದು. ಇನ್ನ ಕೊನೆಯದಾಗಿ 9ನೆಯದ್ದು ತತ್ಪ್ರಮಾಣಸ್ಯ ನಿಂದಾಚ. ತತ್ಪ್ರಮಾಣಸ್ಯ ಎಂಬುದಕ್ಕೆ ತಸ್ಯ ವಿಷ್ಣೋಃ ಸರ್ವೋತ್ತಮತ್ವ ಗುಣಪೂರ್ಣತ್ವಾದಿ ಪ್ರತಿಪಾದಕ ಪ್ರಮಾಣಸ್ಯ. ತತ್ಪ್ರಮಾಣ ಅಂದ್ರೇನು? ಆ ಭಗವಂತನ ಸರ್ವೋತ್ತಮತ್ವವನ್ನ ಗುಣಪೂರ್ಣತ್ವವನ್ನ ಪ್ರತಿಪಾದನೆ ಮಾಡುವಂತಹ ಪ್ರಮಾಣಗಳು ಏನೇನಿವೆಯೋ, ಅನೇಕ ಶಾಸ್ತ್ರಗಳಲ್ಲಿ ಪ್ರಮಾಣಗಳಿವೆ, ಅನೇಕ ಪ್ರಮಾಣಗಳಿವೆ. ಆ ಎಲ್ಲ ಪ್ರಮಾಣಗಳನ್ನ ನಿಂದನೆ ಮಾಡೋದು, ಅನ್ನೋದು, ಅದರಲ್ಲಿ ಹೇಳಿದ್ದನ್ನ ಒಪ್ಪಿಕೊಳ್ಳದೆ ಇರೋದು, ಇದೆಲ್ಲವೂ ಕೂಡ ಅವನುಗಳನ್ನ ತಿರಸ್ಕಾರ ಮಾಡಿದಂತೆ, ನಿಂದೆ ಮಾಡಿದಂತೆ. ಹೀಗಾಗಿ ಆ ಪ್ರಮಾಣಗಳ ನಿಂದನೆಯನ್ನ ಮಾಡೋದೇನಿದೆಯಲ್ಲ ಇದು ಕೂಡ ಒಂದು ದ್ವೇಷ. ಹೀಗಾಗಿ ಆ ಭಗವಂತನ ದ್ವೇಷ ಮಾಡಿದಂತೆ. ಇದು 9ನೆಯದಾದಂತಹ ದ್ವೇಷ. ಹೀಗಾಗಿ ತತ್ಪ್ರಮಾಣಸ್ಯ ನಿಂದಾಚ ದ್ವೇಷ ಏತೆ ಅಖಿಲಾ ಮತಾಃ. ಏತೆ ಅಖಿಲಾಃ. ಈ ಹಿಂದೆ ಹೇಳಿದಂತಹ 9ಗಳು ಜೀವಾಭೇದ, ನಿರ್ಗುಣತ್ವ, ಅಪೂರ್ಣಗುಣತ, ಸಾಮ್ಯ ಆಧಿಕ್ಯ, ತದನ್ನೇಷಾಂ ತದ್ಗತಃ ಭೇದ, ಪ್ರಾದುರ್ಭಾವ ವಿಪರ್ಯಾಸ, ತದ್ಭಕ್ತ ದ್ವೇಷ, ತತ್ಪ್ರಮಾಣ ನಿಂದ, ಎಲ್ಲವೂ ಕೂಡ ದ್ವೇಷವೇ ಎಂಬುದಾಗಿ ತಿಳಿದುಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯರು ಈ 9 ವಿಧವಾದಂತಹ ದ್ವೇಷಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಇಂತಹ ದ್ವೇಷಗಳೇ, ಈ 9 ದ್ವೇಷಗಳೇನಿವೆಯಲ್ಲ ಇವುಗಳೇ ಅಂಧಂತಮಸ್ಸಿಗೆ ಸಾಧನ ಎಂಬುದನ್ನ ತಿಳಿಸಿ, ಭಕ್ತಿ ಅಂದ್ರೆ ಯಾವುದು ಅಂದ್ರೆ ದೇವರ ಮುಂದೆ ನಾವು ಕೈ ಮುಗಿತೇವೆ, ಕಣ್ಣು ಮುಚ್ಚುತ್ತೇವೆ, ಅನೇಕ ಸೇವೆಯನ್ನು ಮಾಡ್ತೇವೆ, ಅದು ಭಕ್ತಿ ಅಲ್ಲ. ಅದನ್ನು ಹೇಳ್ತಾರೆ ಭಕ್ತೇ ವಿಶೇಷಂ. ಭಕ್ತಿಯ ವಿಶೇಷತೆಯನ್ನ ಇಲ್ಲಿ ಮತ್ತೊಂದು ರೀತಿಯಿಂದ ತಿಳಿಸಿಕೊಡ್ತಾ ಇದ್ದಾರೆ. ಹೇಳಿದ್ದಾರೆ ಭಕ್ತಿ ಏನು ಅಂತ ತಿಳಿಸಿಕೊಟ್ಟಿದ್ದಾರೆ. ಯಾವುದನ್ನ ಭಕ್ತಿ ಅನ್ನಬೇಕು ಎಂಬುದನ್ನ ಎಲ್ಲರಿಗಿಂತಲೂ ಉತ್ಕೃಷ್ಟವಾದಂತಹ, ನಿರವಧಿಕವಾದಂತಹ ಪ್ರೀತಿಯನ್ನ ಭಕ್ತಿ ಅಂತ ಹಿಂದೆ 2 ಬಾರಿ ಅದನ್ನ ತಿಳಿಸಿಕೊಟ್ಟದ್ದು. ಒಂದು ತಮ್ಮ ಮಾತಿನಿಂದ ಶ್ರೀಮದಾಚಾರ್ಯರು ಭಕ್ತಿಯ ಸ್ವರೂಪವನ್ನ ತಿಳಿಸಿದ್ದಾರೆ. ಅದಕ್ಕೆ ಪ್ರಮಾಣ ಪುರಸ್ಸರವಾಗಿ ಒಂದು ಪ್ರಮಾಣದ ಒಂದು ಉದಾಹರಣೆಯನ್ನು ಮಾಡುವ ಸಲುವಾಗಿ ಒಂದು ಭಕ್ತಿಯ ಒಂದು ಶ್ಲೋಕವನ್ನ, ಭಕ್ತಿ ಎಂದರೆ ಏನು ಎಂಬುವಂತಹ ಪುರಾಣದ ಶ್ಲೋಕವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಯಾಕೆ ಇಲ್ಲಿ ಹೇಳಬೇಕು ಅಂತಂದ್ರೆ ಭಕ್ತಿಯ ವಿಶೇಷವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದದ್ದು. ಭಕ್ತೇಹೇ ವಿಶೇಷಂ ಮಾಹ. ಭಕ್ತಿಯ ವಿಶೇಷತೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಏನು ಭಕ್ತಿ ವಿಶೇಷ? ಹಿಂದೆ ಏನು ಹೇಳಿದ್ದಾರಲ್ಲ ಈ ವಿಧವಾದಂತಹ ದ್ವೇಷ, ಇಂತಹ ದ್ವೇಷದಿಂದ ರಹಿತವಾದಂತಹ ಏನು ಒಂದು ಪ್ರೀತಿ, ಭಗವಂತನ ಮೇಲೆ ಪ್ರೀತಿ ಇದೆಯಲ್ಲ ಅಂತಹ ಪ್ರೀತಿಯನ್ನ ಭಕ್ತಿ ಅಂತ ತಿಳಿದುಕೊಳ್ಳಬೇಕು ಎಂಬುದನ್ನ ಮತ್ತೆ ಮುಂದಿನ ಶ್ಲೋಕದಲ್ಲಿ ಒಂದು ವಿಶೇಷತೆಯನ್ನ, ಭಕ್ತಿಯ ಸ್ವರೂಪವನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನ ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ